ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ GDS ಅಪ್ಲಿಕೇಶನ್ನ ಜುಲೈ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಿದ್ದೀರಾ. ಎರಡನೇದಾಗಿ GDS ಅಪ್ಲಿಕೇಶನ್ನ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬಗ್ಗೆ ಕೇಳ್ತಿದ್ದೀರಾ, ಮತ್ತು GDS ಅಪ್ಲಿಕೇಶನ್ನ ಹೊಸ ನೋಟಿಫಿಕೇಶನ್ ಬಗ್ಗೆ ಕೇಳ್ತಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬಗ್ಗೆ ಮಾತಾಡೋಣಂತೆ. ಈ ವರ್ಷ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇರುತ್ತಾ ಅಂತಲೂ ಕೂಡ ತುಂಬ ಜನ ಕೇಳ್ತಿದ್ದಾರೆ. ಅಧಿಕೃತವಾಗಿ ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲೂ ಕೂಡ 2025 ನಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇರುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಇದು ಫಸ್ಟ್ ಪಾಯಿಂಟ್ ಆಯ್ತು. ತುಂಬಾ ಜನ ಕೇಳ್ತಿದ್ರು, ಅದಕ್ಕೋಸ್ಕರನೇ ರಿಪ್ಲೈ ಮಾಡ್ತಿದ್ದೀನಿ ಇದಕ್ಕೆ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ನ್ಯೂ ನೋಟಿಫಿಕೇಶನ್ ಯಾವಾಗ ಬರುತ್ತೆ, ನ್ಯೂ ವೇಕೆನ್ಸೀಸ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ. ನ್ಯೂ ವೇಕೆನ್ಸೀಸ್ ಬಂದ್ಬಿಟ್ಟು ಇವಾಗ ಇದಕ್ಕೆ ಎರಡು ಉತ್ತರ ಇದೆ ಅಂತ ಹೇಳ್ಬೋದು. ಮೊದಲನೇದಾಗಿ 5th ಮೆರಿಟ್ ಲಿಸ್ಟ್ ಅವಾಗಲೇ ಕಂಪ್ಲೀಟ್ ಆಯ್ತು. 6th ಮೆರಿಟ್ ಲಿಸ್ಟ್ ತುಂಬಾ ಜನ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಕ್ಚುಲ್ ಆಗಿ 6th ಮೆರಿಟ್ ಲಿಸ್ಟ್ ಒಂದು ವೇಳೆ ಬಂದಿಲ್ಲ ಅಂದ್ರೆ ಪಕ್ಕಾ ಬರ್ದಿಟ್ಕೊಳ್ಳಿ, ನ್ಯೂ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಅರ್ಥ. ನನ್ನ ಪ್ರಕಾರ ಇವಾಗ ಆಲ್ಮೋಸ್ಟ್ 2 years ಇಂದ ನಾನು ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದೀನಿ GDS ಬಗ್ಗೆ. ಅದರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಕೊಳ್ಳೋದಾದ್ರೆ GDS ನವರು ಜನವರಿ ಮತ್ತೆ ಜುಲೈನಲ್ಲಿ ಹೊಸ ನೋಟಿಫಿಕೇಶನ್ ಬಿಡ್ತಾರೆ, ಇಲ್ಲಾಂದ್ರೆ ಆಗಸ್ಟ್ ನಲ್ಲಿ ಅಂತೂ 100% ಬಿಡ್ತಾರೆ. ಸೊ ಇವಾಗ 5th ಮೆರಿಟ್ ಲಿಸ್ಟ್ ಲಾಸ್ಟ್ ಎಂಡಿಂಗ್ ಇರೋದ್ರಿಂದ 6th ಮೆರಿಟ್ ಲಿಸ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ 6th ಮೆರಿಟ್ ಲಿಸ್ಟ್ ಬರುತ್ತಾ ಅಂತ ಹೇಳೋದಾದ್ರೆ 5th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಈ ಮಂತ್ 15th ರಿಲೀಸ್ ಆಗ್ಬೇಕಾಗಿತ್ತು. ಆಕ್ಚುಲ್ ಆಗಿ ಲಾಸ್ಟ್ ಮಂತ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಒಂದು ಪ್ರಕಾರ 6th ಮೆರಿಟ್ ಲಿಸ್ಟ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಇರಲ್ಲ ಅಂದ್ರೆ ಅರ್ಜೆಂಟ್ ಆಗಿ 5th ಮೆರಿಟ್ ಲಿಸ್ಟ್ ಅದೇ ಮಂತೇನೆ ಎರಡು ನೋಟಿಫಿಕೇಶನ್ ಅಂದ್ರೆ ಆಲ್ಮೋಸ್ಟ್ 4th ಮತ್ತೆ 5th ಬಂದ್ಬಿಟ್ಟು ಅದೇ ಮಂತ್ನೇ ರಿಲೀಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಬಿಟ್ಬಿಟ್ಟಿದ್ದಾರೆ. ಇದರಿಂದ ಏನಾಗಿದೆ ಅಂತ ಹೇಳೋದಾದ್ರೆ ಹೊಸ ನೋಟಿಫಿಕೇಶನ್ಗೆ ತಯಾರಿ ಮಾಡ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಅಂತಾನೆ ಹೇಳ್ಬೋದು. ಸೊ ಇದು ನನ್ನ ಒಂದು ಒಪಿನಿಯನ್ ಅಂತಾನೆ ಹೇಳ್ಬೋದು. ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ತುಂಬಾ ಜನ ಕೇಳ್ತಿರುವಂತದ್ದು 6th ಮೆರಿಟ್ ಇಲ್ಲ ಅಂತ ಹೇಳೋದಾದ್ರೆ ನ್ಯೂ ನೋಟಿಫಿಕೇಶನ್ ಅದು ಕೂಡ ಆಗಸ್ಟ್ ನಲ್ಲಿ ಒಂದು 20,000 ನೋಟಿಫಿಕೇಶನ್ ಅನ್ನ ಈ ಸತಿ ಬಿಡ್ತಾರೆ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರು. ಖಂಡಿತವಾಗ್ಲೂ ಕೂಡ ಬಿಡ್ತಾರೆ. ಹೋದ್ ಸತಿ ನೋಡ್ಕೊಳ್ಳೋದಾದ್ರೆ 2024 ನಲ್ಲಿ ನೋಡ್ಕೊಳ್ಳೋದಾದ್ರೆ ಎರಡು ನೋಟಿಫಿಕೇಶನ್ ಬಿಟ್ಟಿದ್ರು. ಆಗಸ್ಟ್ ನಲ್ಲಿ ಒಂದು ಮತ್ತೆ ಜಾನ್ವರಿನಲ್ಲಿ ಒಂದು ಬಿಟ್ಟಿದ್ರು. ಓಕೆನಾ, ಇದ್ರಲ್ಲಿ ಆಲ್ಮೋಸ್ಟ್ 28,000 ಮತ್ತೆ 21,000 ನೋಟಿಫಿಕೇಶನ್ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಮತ್ತೆ ಈ ಜಾನ್ವರಿಲೂ ಕೂಡ ಆಲ್ಮೋಸ್ಟ್ 21,184 ನೋಟಿಫಿಕೇಶನ್ ಬಿಟ್ಟಿದ್ರು, ಅಂದ್ರೆ ಹೊಸ ಪೋಸ್ಟ್ ಗಳನ್ನ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಇವಾಗ ಏನಿಲ್ಲ ಅಂದ್ರೂ ಕೂಡ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. 19,000 ಇಂದ ಹಿಡಿದು 20,000 ನೋಟಿಫಿಕೇಶನ್ಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅನಿಸಿಕೆ ಅಂತಾನೆ ಹೇಳ್ಬೋದು. ನೋಡೋಣಂತೆ. ಒಂದು ವೇಳೆ ಹೊಸ ನೋಟಿಫಿಕೇಶನ್ ಬಂತು ಅಂತ ಹೇಳೋದಾದ್ರೆ ಕಂಪ್ಲೀಟ್ ಎಲ್ಲ ಡೇ ಬೈ ಡೇ ನಿಮಗೆ ವಿಡಿಯೋಗಳು ಸಿಗ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಜಸ್ಟ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಷ್ಟೇ ನಿಮ್ಮ ಕರ್ತವ್ಯ. ಓಕೆನಾ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಶನ್ ಒಂದು ವಿಡಿಯೋಸ್ಗಳು ನಾನು ನಿಮಗೆ ತಲುಪಿಸ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.